ಹೌದು ಕೊಡ್ಲಿಲ್ಲ. ನಂದೇ ತಪ್ಪು. ಅದಕ್ಕೆ ನಂಬಲ್ಲ, ನೀವು ನಂಬಿಸ್ಬಿಟ್ರಲ್ಲ ಅದು. ಹಾಯ್ ಫ್ರೆಂಡ್ಸ್, ಇದು ವಿಷ್ಣು ವಿಜಯ್ ವ್ಲಾಗ್ಸ್. ನೀವು ಆಲ್ರೆಡಿ ನೋಡಿದ್ದೀರ ಒಂದು ವ್ಲಾಗು. ಇದು ಸೆಕೆಂಡ್ ವ್ಲಾಗ್ ನಮ್ಮದು. ಆ್ಯಕ್ಚುಲಾಗಿ ನಾವು ರೀಲ್ಸು ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ರೀಲ್ಸ್ ಇವತ್ತು ಬಿಗ್ ಸಿಕ್ಕನ್ ರೀಲ್ಸ್ ಮಾಡ್ತಾ ಇದ್ವಿ ನೋಡಿ. ಇವನೇ ಬಿಗ್ ಸಿಕ್ಕನ್ ಪಾರ್ಟ್ ಮಾಡ್ತಾ ಇರೋದು. ಇವಾಗ ಎಲ್ಲ ರೀಲ್ಸ್ ಎಲ್ಲ ಆಗಿದೆ. ನಿಮ್ಗೊಂದು ವ್ಲಾಗಲ್ಲಿ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ. ನಿಮಗೆ ನಿಜವಾಗ್ಲೂ ಭಿಕ್ಷೆ ಬೇಡಿದ್ರೆ ಈ ಮೂಮೆಂಟ್ ಹೇಗಿರುತ್ತೆ ಅಂತ ನಾವು ಸ್ವಲ್ಪ ಜನಗಳನ್ನ ಚೆಕ್ ಮಾಡೋಕ್ಕೆ ನಮ್ಮ ಹುಡುಗ ನಿಜವಾಗ್ಲೂ ಭಿಕ್ಷೆ ಬೇಡಕ್ಕೆ ಕೊಡ್ತಾನೆ. ನಿಜವಾಗ್ಲೂ ಯಾವುದೇ ಥರ ಸೆಟಪ್ಪು ಇಲ್ಲ, ಏನಿಲ್ಲ. ಯಾಕಂದರೆ ಮುಂದೆ ಫ್ರೂಟ್ಸ್ ಅಂಗಡಿ ಇದೆ, ಅವನ್ನ ಕಳಿಸ್ತೀನಿ. ಹೇಗಿರುತ್ತೆ ಅಂತ ನಿಮ್ಗೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಹೋಗೋಣ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ರಿಯಲ್ ಆಗಿ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾನೆ ಅಂದರೆ ನೆಕ್ಸ್ಟ್ ಲೆವೆಲ್ ಇಂಪ್ರೆಸ್ ಮಾಡ್ತಾನೆ ನಿಮಗೆ. ಟ್ರಾಫಿಕ್ ಬೇರೆ ಆಗ್ತಾ ಇದೆ. ಅಯ್ಯೋ, ಬಸ್ ಬೇರೆ ಇದೇ ಟೈಮ್ಗೆ ಅಡ್ಡ ಬರ್ಬೇಕಾ ನಮಗೆ. ನಮ್ಮ ಹುಡುಗ ಭಿಕ್ಷೆ ಬಿಡೋದು ಕಾಣಿಸ್ತಾ ಇಲ್ಲ. ಪಾಪ ಅವನ ಆ್ಯಕ್ಟಿಂಗ್ ವರ್ತ ಆಗ್ತಾ ಇದೀವಿ. ಆಲ್ರೆಡಿ ಅಲ್ಸ್ನ ನೀಸ್ಕೊಂಡು ತಿನ್ಕೊಂಡ್ ಬರ್ತಾವನ. ಆಲ್ರೆಡಿ ನಮ್ಮ ಹುಡುಗ ಮೂಮೆಂಟೇ ಕ್ಯಾಪ್ಚರ್ ಆಗಿಲ್ಲ ನಮಗೆ. ದೇವರೇ, ಏನಿದು ಪಾಪ ಕಲಾವಿದನಿಗೆ. ಅಲ್ಲೋಡಿ, ಅಲ್ಲೋಡಿದ್ರ ನಮ್ಮ ಹುಡುಗ. ಇನ್ನೊಂದು ಹೇಳ್ತೀನಿ ಕೇಳಿಬೇಡ ಎಲ್ಲರೂ, ಅದು ಕರೆಕ್ಟ್. ಅವ್ನು ವೆಂಕಿ ಹೇಳಿದಂಗೆ ನೋಡಿ, ಅವನು ಬಡವ್ರ ಹತ್ರ ಹೋಗಿ ಏನೋ ತಿನ್ನಕ್ಕೆ ಒಂದು ಕೇಳಿದ್ರೆ ಅವ್ರು ಕೊಡ್ತಾ ಇದ್ದಾರೆ. ಅದು ನಮ್ಮ ಬಡವ್ರು ನೋಡಿ. ನೋಡಿ, ಇವರು ಎದ್ದೇಳಿದ್ರು, ಈ ಅಂಗಡಿಯವರು ಎದ್ದೇಳಿದ್ರು ಕೊಡೋಕ್ಕೆ. ಆಲ್ರೆಡಿ ಈಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಹುಡುಗ ಭಿಕ್ಷೆ ಬೇಡೋದು ರಿಯಲಿಟಿಗಾಗಿದೆ ನೋಡಿ, ರಿಯಲಿಸ್ಟಿಕ್. ಅಲ್ಲೋಡಿ ನೋಡಿ, ನಮ್ಮ ಹುಡುಗನ ಆ್ಯಕ್ಟಿಂಗ್ಗೆ ನೀವೆಲ್ಲ ಎಷ್ಟು ಫಾಲೋವರ್ಸ್ ಕೊಡಬೇಕು ಅಂದರೆ ಅವ್ರಿಗೆ ಭಯನೇ ಇರೋದು ಪಾಪ. ಆ್ಯಕ್ಟಿಂಗ್ ಅಮ್ಮ, ಟೆನ್ಷನ್ ತಗೋಬೇಡಿ. ಲೇಟಿಗೆ ಬರ್ತಾ ಇದ್ದೀನಿ, ನಂದೇ ತಪ್ಪು. ಹಣ ಬಂದ. ಆದ್ರೂ ಏನು ಮಾಡಕ್ ಆಗ್ತಾ ಇಲ್ಲ, ಸರಿ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಹೆಂಗಾದ್ರೂ ಮಾಡ್ತೀನಿ, 3:15 ಬರಬೇಕು. ಎಂತಕ್ಕೆ ಆಗ್ತಿಲ್ಲ ಅಂತ ಕೇಳಿ ರೀಸನ್ ಇಡಿ, ಎಂತಕ್ಕೆ ಆಗ್ತಿಲ್ಲ ಅಂತ. 3:15 ಬರಬೇಕು, ಎಲ್ಲ ಮಾಡ್ಬೇಕಂತ ಎಲ್ಲ ಥರ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಆಗ್ತಾ ಇಲ್ಲ. ಗನ್ನಿತ್ತಾರ ನೋಡಿ, ನಮ್ಮ ಹುಡುಗ ನೋಡಿದ್ರ ನೋಡಿ, ಸಿದ್ಧ ಆಗಬೇಕು. ಎಲ್ಲ ಆ್ಯಕ್ಟಿಂಗ್ ಮಾಡೋದು ನೋಡಿದೀವಿ. ರಿಯಲಿಸ್ಟಿಕ್ ಆಗಿದ್ರ ಕ್ಯಾರೆಕ್ಟರ್ ಮಾಡೋಕ್ಕೆ ದಮ್ಮೆ ಕಲೆ ಅಂತಾರಲ್ಲ ನೋಡಿ. ಹಿಂಗೆ ಕುತ್ಕೊಂಡು ತಿಂತಾ ಇದ್ದ ನಮ್ಮ ಹುಡುಗ. ಈ ವ್ಲಾಗ್ನ ಯಾರು ನೋಡ್ತಿರೋ ಸಪೋರ್ಟ್ ಮಾಡಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹುಡುಗ ನಾವು ನೋಡಿ ಪವನ್ ಅಂತ, ಅವ್ನ ಆ್ಯಕ್ಟಿಂಗ್ ಇಷ್ಟ ಆದರೆ ಅವನ್ನೆಲ್ಲ ಟ್ಯಾಗ್ ಮಾಡಿ. ಅವ್ನ ಆ್ಯಕ್ಟಿಂಗ್ ಮಾತ್ರ ನನಗೆ ಫಿದಾ ಆಗಿಬಿಟ್ಟಿದೆ. ಪವನ್, ಹೋಟ್ಲತ್ರ ಹೋಗ, ಹೋಟ್ಲತ್ರ. ಮಕ್ ಮುಗಿತಾವ್ರೆ. 3 ದಿನದಿಂದ ಬರೀ ಬೈಸ್ಕೊಳದೆ. ಆದ್ರೂ ಒಳ್ಳೇದೇ, ಬೈಯೋದೆಲ್ಲ ಒಳ್ಳೇದಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಎಂಥದಿಲ್ಲ ಗಾಯ್ಸ್, 3 ದಿವಸ ಒಂದೇ ಡೆಡಿಕೇಶನ್ ಮಾಡ್ಕೊಬೇಕು. ಇವರು 3 ಗಂಟೆ ಆಗ್ಲಿ ಕಾಯ್ತಾ ಇರ್ತಾರೆ, 3 ಗಂಟೆ 3:15 ಆಗ್ಲಿ ಕಾಯ್ತಾ ಇರ್ತಾರೆ, ಆಮೇಲೆ 4 ಗಂಟೆ ಆಗ್ಲಿ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅಣ್ಣನೇ ಫೋನ್ ಮಾಡ್ಬೇಕು ಇವ್ರನ್ನೇ. ಇವರೇ ಬರಕ್ ಹೋಗಲ್ಲ. ಬಡವ್ರಿಗೆ ಕಾರು ಸಪೋರ್ಟೇ ಮಾಡಲ್ಲ ಅಂತಾರೆ. ಈ ವ್ಲಾಗ್ ಯಾರು ನೋಡ್ತಾ ಇದ್ದೀರೋ ನಮ್ಗೆ ಸಪೋರ್ಟ್ ಮಾಡಿ. ನೋಡಿ, ರಿಯಲಿಸ್ಟಿಕ್ ಆಗಿ ನಮ್ಮ ಹುಡುಗ ಹಿಂಗೆ ಆ್ಯಕ್ಟ್ ಮಾಡ್ತಾವ ನೋಡಿ. ಹೌದು ಕೊಡ್ಲಿಲ್ಲ.
ನೀರು ಅದೇ ನಮ್ ಜಗತ್ತು. ತಳ್ಳೋ ಗಾಡಿಯವರು ನಮ್ಮ ಹುಡ್ಗೋಗ್ ಭಿಕ್ಷೆ ಬೇಡಿದ ತಕ್ಷಣ ಒಂದ್ ಅಳ್ಸ್ ನಾನು ಒಂದ್ ಇದು ಕೊಟ್ರು. ಅದೇ ನೋಡಿ ಇಲ್ಲಿ ಇವರು ಕೊಡ್ತಾ ಇದಾರಪ್ಪ, ಇವರು ಕೂಡ ಕಾಫಿ ಕೊಡ್ತಾ ಇದಾರ ನಮ್ಮ ಹುಡುಗನ್ಗೆ. ಆಕ್ಟಿಂಗ್ ಮಾತ್ರ ನಮ್ಮ ಹುಡುಗ ಇದ ಮಾಡಕ್ ಹೋಗ್ರಿ ನೋಡಿ. ಅವನ ಜ್ಯೂಸ್ ಅಂಗಡಿ ಹತ್ರ ವಿಡಿಯೋ ಮಾಡಕ್ ಹೇಳಿ, ಅಲ್ಲಿ ಕುತ್ತವ್ ನೋಡಿ ಅವು ಅವ್ನ್ ಹೇಳ ಹೋಗ್ಯ ಎಂತ ನನ್ ಮಗ ನೋಡೆ ಅವನು. ನೋಡಿ ಅಲ್ಲಿ ನಮ್ಮ ಹುಡುಗ ಇಲ್ಲಿ ಕೂತಿದ್ದಾನೆ. ಲೇ ಪವನ್ ಇಲ್ಲೋಡ, ಇಲ್ಲಿ ಇಲ್ಲೋಡ, ಲೇ ಪವನ್. ನಮ್ಮ ಹುಡುಗ ಬಂದ. ನೋಡಿ ನೋಡಿ ನೋಡಿದ್ರಾ ಫ್ರೆಂಡ್ಸ್, ರಿಯಲಿಸ್ಟಿಕ್ ಆಗಿತ್ತು ಆಕ್ಟಿಂಗು ನಮ್ಮ ಹುಡುಗಂದು. ಬಟ್ಟೆ ಹಾಕ್ಬಿಟ್ಟು ಅವನಿಗೆ ಫಾರ್ಚುನರ್ ಕೊಟ್ಟು ಅವ್ರ ಮುಂದೆ ಕಳ್ಸೋಣ. ಅವ್ನು ಹಂಗೆ ವಿಡಿಯೋ ಮಾಡೋ. ಅದೇ ನೋಡಿ ಎಲ್ಲ ನೋಡ್ತಾವ್ರೆ. ಈ ಬಾಗರು ನೋಡಿ, ಇದೇ ಫೈನಲ್. ಬಾರೋ ಪವನ, ಬಾರೋ, ಇಲ್ಲಿ ಯಾರು ಇಲ್ಲಲ್ಲೋ, ನೀನ್ ಆಕ್ಟಿಂಗ್ ಬಾರೋ. ನೋಡಿ ಫ್ರೆಂಡ್ಸ್, ಇವನೇ ಭಿಕ್ಷೆ ಬಿಡೋ ಥರ ಮಾಡಿ ಸುಮ್ಮನೆ ಒಂದು ಬ್ಲಾಗ್ಗೆ ಟ್ರೈ ಮಾಡ್ತೀನಿ ಅಣ್ಣ ಅಂತೇಳಿ ಮಾಡಿದ್ದಾನೆ. ಎಲ್ಲರಿಗೂ ನಮ್ಮ ಪವನ್ಗೊಂದು ಜೈ, ಹ್ಯಾಟ್ಸಪ್ ಪವನ್, ವೆರಿ ಗುಡ್. ಮಸ್ತಾಗಿ ಯಾಕೆ ಮಾಡ್ದ. ಈ ಬ್ಲಾಗ್ನ ನಾನು ಹಾಕ್ತೀನಿ, ಇಷ್ಟಪಡೋರು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ನೋಡಿ ಅವ್ನು ಭಿಕ್ಷೆ ಬಿಡ್ಕೊಂಡ್ ಬಂದಿದ್ ಕಳ್ಳೆಗ ಏನೋ ತಿಂತ ನೋಡಿ. ಇದು ಇಂತ ನನ್ನ ಮಕ್ಕಳನ್ನ ಟ್ಯಾಗ್ ಮಾಡಿ ಗ್ಯಾಂಗ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಂಕಲ್. ಇಲ್ಲ ಜನಗಳು ಹೆಂಗ್ ಇರ್ತಾರೆ, ಕೊಡ್ತಾರ ಇಲ್ವಾ ಅನ್ನೋ ಇದಕ್ಕೆ. ತುಂಬಾ ಥ್ಯಾಂಕ್ಸ್ ಅಂಕಲ್. ನೋಡಿದ್ರಾ, ಅಂಕಲ್ ಎಲ್ಲ ನಂಬಿಡಿದ್ದಾರೆ ನಮ್ಮ ಹುಡುಗನ ಆ್ಯಕ್ಟಿಂಗ್ನ. ನಾನು ಹೇಳಿಲ್ವ ಮುಂಚೆನೆ, ನಾವು ಯಾವುದೇ ಥರ ಸೆಟಪ್ಪು ಇಲ್ಲ, ಇದು ಪಕ್ಕಾ ರಿಯಲಿಸ್ಟಿಕ್ ಆಗಿ ಭಿಕ್ಷೆ ಬೇಡಿರೋದು ಎಲ್ಲ ನಮ್ಮ ಹುಡುಗನಿಗೆ ಸೇರೋದು. ಈ ಎಲ್ಲ ಆ್ಯಕ್ಟಿಂಗು ಇದೆಲ್ಲ ನಮ್ದೇನೂ ಇಲ್ಲ, ಜಸ್ಟ್ ನಾವು ಕ್ಯಾಮ್ರಾಮ್ಯಾನ್ ಅಷ್ಟೇ ಇದರಲ್ಲಿ. ಈ ನಮ್ಮ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಇನ್ನೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ರೀಲ್ಸ್ ಮಾಡ್ಬೇಕಾದ್ರೆ ಬ್ಲಾಗು ಹಾಕ್ತೀವಿ, 90s ಕಿಲಾಡಿಗಳು ಹೆಂಗಿರ್ತೀವಿ ಅಂತ ತೋರಿಸ್ತೀವಿ. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದವೋ